ನಮಸ್ಕಾರ ವೀಕ್ಷಕರೇ. ಈ ಚಳಿಗಾಲ ಬಂತು ಅಂದ್ರೆ ಸಾಕು, ಜನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ. ಒಂದಲ್ಲ ಒಂದು ಕಾಯಿಲೆಗಳು ಚಳಿಗಾಲದಲ್ಲಿ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಅದರಲ್ಲಿ ಕರೋನಾ ಆಗಿರ್ಬೋದು, ನಂತ್ರಾಕ್ಸ್ ಆಗಿರ್ಬೋದು, ಇನ್ನು ಈಗ ಕಾಣಿಸ್ಕೊಳ್ತಾ ಇರುವಂತ ಬ್ರೈನ್ ಈಟಿಂಗ್ ಅಮೀಬಾ, ಇದು ಕೂಡ ಚಳಿಗಾಲದಲ್ಲೇ ಎಕ್ಸ್ಪ್ಲೋರ್ಡ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ರು. ಈಗ ಆಲ್ರೆಡಿ ಕಾಣಿಸ್ಕೊಳ್ತಾ ಇದೆ. ಈ ಬ್ರೈನ್ ಈಟಿಂಗ್ ಅಮೀಬಾ ಅನ್ನೋದು ಸದ್ಯಕ್ಕೆ ಕೇರಳದಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ. ಅದರಲ್ಲೂ ನೀರಲ್ಲಿ ಯಾರು ಮುಳುಗ್ತಾರೆ ಅಂದ್ರೆ, ಪಂಪಾ ನದಿ ಸ್ನಾನ ಮಾಡೇ ಮಾಡ್ತಾರೆ ಕೇರಳಕ್ಕೆ ಹೋದವರು, ಶಬರಿಮಲೆ ವಿಸಿಟ್ ಮಾಡ್ತಾ ಇರೋರು. ನೀರಲ್ಲಿ ಮುಳುಗಿ ಎದ್ದಾದ್ಮೇಲೆ ಅದರಲ್ಲಿ ಇರುವಂತಹ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ನಮ್ಮ ಮೂಗಿನಿಂದ ಒಳಗಡೆ ಹೋಗಿ ಬ್ರೈನ್ ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಬ್ರೈನ್ ಈಟಿಂಗ್ ಅಮೀಬಾ ಅಂತಾನೆ ಕರೆದಿದ್ದಾರೆ. ಇದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದು 18 ದಿನದಲ್ಲಿ ಮನುಷ್ಯನ ಕೊಲ್ಲುತ್ತೆ. ಕರೋನಾಗಿಂತ ತುಂಬಾನೇ ಡೇಂಜರಸ್ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ಇದರಲ್ಲಿ ಸರ್ವೈವಲ್ ರೇಟ್ ತುಂಬಾ ಕಡಿಮೆ. ಎಷ್ಟು ಕಡಿಮೆ? 100ರಲ್ಲಿ ಜಸ್ಟ್ 20% ಜನ ಮಾತ್ರ ಉಳ್ಕೊಳ್ತಾರೆ. ಇನ್ನು ಉಳಿದವರು ಈ ಕಾಯಿಲೆ ಬಂದ್ರೆ ಸಾಯ್ತಾ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಕಾಡುತ್ತೆ ಈ ಕಾಯಿಲೆ ಅನ್ನೋದು. ಇದೇನು ಹೊಸ ಕಾಯಿಲೆ ಅಲ್ಲ. 1971ರಲ್ಲಿ ಕೂಡ ಈ ಕಾಯಿಲೆ ಅನ್ನೋದು ಕಾಣಿಸ್ಕೊಂಡಿತ್ತು. ಅದಾದ ಮೇಲೆ ಅಲ್ಲಲ್ಲೇ ಹೊರಟೋಯ್ತು. ಬರುತ್ತೆ ಹೋಗುತ್ತೆ, ಈ ತರ ಕಾಯಿಲೆಗಳು ಎಷ್ಟೊಂದು. ಆದ್ರೆ ಕೆಲವೊಂದು ಸಲ ಈ ಕಾಯಿಲೆಗಳು ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಅಂತ ಕಾಯಿಲೆ ಈಗ ಎಕ್ಸ್ಪ್ಲೋರ್ಡ್ ಆಗೋದಕ್ಕೆ ಕಾಯ್ತಾ ಇರೋದು ಈ ಬ್ರೈನ್ ಈಟಿಂಗ್ ಅಮೀಬಾ. ಈಗ 2016ರಿಂದ ಇಲ್ಲಿ ತನಕ ಸುಮಾರು ಒಂದು 10-15 ಕೇಸಸ್ಗಳು ಬಂದಿದೆ. ಡೆತ್ ಆಗಿರೋದ್ರಿಂದ ಜನರಿಗೆ ಗೊತ್ತಾಗಿದೆ. ಇನ್ನು ಎಷ್ಟೋ ಜನಕ್ಕೆ ಬಂದು ಹೋಗಿರ್ಬೋದು, ಎಂತಂದ್ರೆ ಟೆಸ್ಟ್ ಮಾಡಿಸೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಕಾರಣದಿಂದ ಈ ಕಾಯಿಲೆ ಬಂದಿದ್ದು ಹೋಗಿದ್ದು ಏನು ಗೊತ್ತಾಗೋದಿಲ್ಲ. ಬಟ್ ಇದು ಬಂದು ನಾರ್ಮಲ್ ಆಗಿ ಉಸಿರಾಡೋದ್ರಿಂದ ಇದರಿಂದ ಎಲ್ಲ ಬರೋದಿಲ್ಲ. ಮೂಗಿನ ಮೂಲಕ ಇಲ್ಲ ಬಾಯಿಯ ಮೂಲಕ ಮಾತ್ರ ಹೋಗುತ್ತೆ. ಆದಷ್ಟು ಮಾಸ್ಕ್ ಗಳನ್ನ ಯೂಸ್ ಮಾಡಿ. ಓವರ್ ಆಲ್ ಆಗಿ ರೆಸ್ಪಿರೇಟರಿ ಅಂದ್ರೆ ಈ ಕರೋನಾ ಯಾವ ತರ ಸ್ಪ್ರೆಡ್ ಆಯ್ತು ಅದೇ ರೀತಿನೇ, ಆದ್ರೆ ಉಸಿರಾಡೋದ್ರಿಂದ ಬರೋದಿಲ್ಲ, ಬೇರೆ ರೀತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಇದರಿಂದ ಬಚಾವ್ ಆಗ್ಲಿಲ್ಲ ಅಂದ್ರೆ ಸಾವು ಖಚಿತ ಅಂತಾನೆ ಹೇಳ್ತಾರೆ. ಅದರಲ್ಲಿ ಈ ಬ್ರೈನ್ ಈಟಿಂಗ್ ಅಮೀಬಾ ಏನಿದೆ, ಇದು ಯಾವ ರೀತಿ ಬರುತ್ತೆ ಅಂತಾನು ಕೆಲವಷ್ಟು ಸ್ಟಡಿಗಳನ್ನ ಮಾಡಿಟ್ಟಿದ್ದಾರೆ. ಅದ್ರಲ್ಲಿ ಇದೇನಂದ್ರೆ ಮಣ್ಣಿಂದ ಬರ್ಬೋದು, ರಿವರ್ ಅಂದ್ರೆ ನದಿಗಳಿಂದ ಬರ್ಬೋದು. ಈ ಚಳಿಗಾಲದಲ್ಲಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಪ್ಲಸ್ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಲ್ಲ, ಅಲ್ಲಿಂದ ಸ್ಪ್ರೆಡ್ ಆಗ್ಬೋದು. ಇಲ್ಲ ನದಿಗಳ ತೀರದಲ್ಲಿ ಮುಳುಗಿ ಎದ್ದು ಇರ್ತೀವಿ, ಅಲ್ಲಿಂದ ಸ್ಪ್ರೆಡ್ ಆಗ್ಬೋದು. ಇನ್ನು ತಣ್ಣನೆ ಗಾಳಿ ಅಂದ್ರೆ ಈ ಮಂಜು ಬೀಳ್ತಾ ಇರುತ್ತೆ, ಆ ಟೈಮ್ ನಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀವಿ, ಅಲ್ಲಿ ಯಾರೋ ಒಬ್ರು ಸೀನುದ್ರು, ಇನ್ನ ಕೆಮ್ಮುದ್ರು, ಆ ಕ್ಷಣದಲ್ಲಿ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅಪ್ ಟು 45 ಡಿಗ್ರಿ ಟೆಂಪರೇಚರ್ ನ ಇದು ವಿಸ್ಟ್ಯಾಂಡ್ ಮಾಡುತ್ತೆ. ಇದು ಮೂಗಿಂದ ಬಾಯಿಂದ ಮಾತ್ರ ಹರಡುತ್ತೆ, ಇನ್ನ ಬೇರೆದ್ರಿಂದ ಹರಡೋದಿಲ್ಲ. ಇನ್ನ ಇದ್ರ ಸಿಂಪ್ಟಮ್ಸ್ ಗೊತ್ತಾಗುವಷ್ಟು ಒಂದು 5 ದಿನ ಆಗೋಗಿರುತ್ತೆ. ಇನ್ನ ಒಂದು 12 ದಿನದೊಳಗಡೆ ಈ ಡಿಸೀಸು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಕೊನೆಗೆ ಡೆತ್ ಅನ್ನೋದು ಬಂದ್ಬಿಡುತ್ತೆ. ಇನ್ನು ಮೇನ್ ಸಿಂಪ್ಟಮ್ಸ್ ಯಾವ ತರ ಇರುತ್ತೆ ಅಂದ್ರೆ, ತುಂಬಾ ತಲೆನೋವು ಬರೋದು, ಜ್ವರ ಬರೋದು, ನೆಗಡಿ, ವಾಮಿಟಿಂಗ್, ಇದು ಕಾಣಿಸ್ಕೊಳ್ಳುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ, ಮೊದಲನೇ 5 ದಿನದಲ್ಲಿ. 5 ದಿನ ಆದ ಮೇಲೆ ತುಂಬಾ ಬಾಡಿ ಪೇನ್ ಬರುವಂತದ್ದು, ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಸುಸ್ತು ಅನ್ನೋದು ಕಾಡುತ್ತೆ, ಅಲಾಸಿನೇಷನ್, ನಾವೇನ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗೋದಿಲ್ಲ, ಎಲ್ಲೋ ಡ್ರೀಮ್ ಅಲ್ಲಿ ಇದೀವೇನೋ ಅಂತ ಅನ್ಸುತ್ತೆ. ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಈ ಬ್ರೈನ್ ಈಟಿಂಗ್ ಅಮೀಬಾ ಅನ್ನೋದು. ಜಸ್ಟ್ ಈಗ ಕೇರಳದಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ. ಕಂಟ್ರೋಲ್ ಮಾಡೋ ಪ್ರಯತ್ನದಲ್ಲಿ ಕೇರಳ ಗವರ್ಮೆಂಟ್ ಮಾಡ್ತಾ ಇದ್ದಾರೆ. ಯಾರೇ ಕೂಡ ಶಬರಿಮಲೆಗೆ ಬಂದ್ರು ಪಂಪಾದಲ್ಲಿ ಮುಳುಗಿ ಎದ್ದೇಳ್ಬಿಡಿ, ಯಾಕೆಂದ್ರೆ ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಒಬ್ರು ಬಂದಿದ್ರೆ ಮುಳುಗಿ ಎದ್ದಾಗ ಅದರಿಂದ ಈಸಿಯಾಗಿ ಈ ಬ್ಯಾಕ್ಟೀರಿಯಾಗಳು ಹರಡ್ಬಿಡುತ್ತೆ. ಪ್ಲಸ್ ಜನ ಯಾರು ಮುಳುಗಿ ಎದ್ದು ಹೇಳ್ತಾರೋ ಅವರ ಮೂಗಿನ ಮೂಲಕ ಅವ್ರಿಗೂ ಈ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಗೊತ್ತಾಗೋ ಅಷ್ಟೊತ್ತಿಗೆ 5 ದಿನ ಆಗೋಗಿರುತ್ತೆ. ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗೋ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ನಾನು ಮೊದಲೇ ಹೇಳಿದ ಹಾಗೆ 100ರಲ್ಲಿ 20 ಜನ ಮಾತ್ರ ಸರ್ವೈವ್ ಆಗ್ತಾರೆ, ಇನ್ನು 80 ಜನ ಸಾವು ಅನ್ನೋದು ಕಾಯ್ತಾ ಇರುತ್ತೆ ಈ ಬ್ರೈನ್ ಈಟಿಂಗ್ ಅಮೀಬಾದಲ್ಲಿ. ಆದಷ್ಟು ಇದನ್ನ ಪ್ರಿವೆಂಟ್ ಮಾಡಬೇಕು ಅಂದ್ರೆ, ಯಾವುದೇ ಈ ಚಳಿಗಾಲದಲ್ಲಿ ಯಾವುದೇ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಹಿಡಿಯೋದಕ್ಕೆ ಮುಂಚೆ ಹುಷಾರ್. ಆದಷ್ಟು ಸ್ವಿಮ್ಮಿಂಗ್ ಪೂಲ್ಗಳಿಂದ ಇನ್ನು ನದಿಗಳಲ್ಲಿ ಮುಳುಗಿ ಎದ್ದೋಳೋದಕ್ಕೆ ಮುಂಚೆ ಹುಷಾರಾಗಿರಿ. ಬೇಡ ಅಂತಾನೆ ಡಾಕ್ಟರ್ಗಳು ರೆಫರ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಈ ಕಾಯಿಲೆ ಕಾಯ್ತಾ ಇರುತ್ತೆ. ನದಿಗಳಲ್ಲಾಗ್ಬೋದು, ಸ್ವಿಮ್ಮಿಂಗ್ ಪೂಲ್ ಅಲ್ಲಾಗ್ಬೋದು, ತೊರೆಗಳಲ್ಲಾಗ್ಬೋದು, ಎಲ್ಲಿ ಬೇಕಾದ್ರೂ. ಬಾವಿ ಅನ್ಕೊಳ್ಳಿ, ನಿಮ್ಮ ಪ್ರೈವೇಟ್ ಬಾವಿ ಇರ್ಬೋದು, ಅಲ್ಲೂ ಕೂಡ ಸ್ಟೆರಿಲೈಸೇಷನ್ ಇಲ್ಲ ಅಂದ್ರೆ ಈ ಕಾಯಿಲೆ ಈಸಿಯಾಗಿ ಸ್ಪ್ರೆಡ್ ಆಗಿ ಹೋಗುತ್ತೆ. ಇನ್ನ ಈ ಕಾಯಿಲೆ ಬಗ್ಗೆನೂ ಜನರಿಗೆ ಅವೇರ್ನೆಸ್ ಅನ್ನು ಕೊಡ್ತಾನೆ ಇದ್ದಾರೆ ಎಷ್ಟೋ ವಿಡಿಯೋಗಳ ಮೂಲಕ. ಅದನ್ನ ನೋಡಿ ಸ್ವಲ್ಪ ಎಚ್ಚೆತ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲ ಅಂದ್ರೆ ಈ ಕಾಯಿಲೆ ಮನುಷ್ಯನ ಸಾವನ್ನಂಚು ಕರ್ಕೊಂಡು ಹೋಗೋದಂತೂ ಫಿಕ್ಸು. ಅದರಲ್ಲೂ ಚಳಿಗಾಲ, ಸ್ವಲ್ಪ ಹುಷಾರಾಗಿರಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.